ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಚಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಹೋದ ಶನಿವಾರ ಗಡಿಬಿಡಿಯಲ್ಲಿದ್ವಿ. ಯಾಕೆ ಅಂದರೆ ಸಗ್ರಿ ಆಚಾರ್ಯರು ಈ ಶರೀರವನ್ನು ತೊರೆದ ದಿನ ಆಗಿತ್ತು. ಅದರಿಂದಲೇ ಒಂದು ಗಡಿಬಿಡಿ ವಾತಾವರಣದಲ್ಲಿ ಸುಮಾರು 20 ನಿಮಿಷವೋ ಅರ್ಧ ಗಂಟೆಯೋ ಏನೋ ಮಾಡಿದ್ವಿ ಅಷ್ಟೇ. ಎಲ್ಲಿಯ ತನಕ ನಿಂತಿತ್ತು ಅಂತ ಹೇಳಿದ್ರೆ, ಜಹ್ನು ಅಂತನ್ನುವ ಋಷಿಯ ವಿವರಣೆ 4ನೇ ಅಂಶದಲ್ಲಿ 7ನೇ ಅಧ್ಯಾಯದಲ್ಲಿ ಒಂದು ಪ್ಯಾರ, ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದರೆ ಒಂದು ಪ್ಯಾರ ಅಂದರೆ 6 ನಿಗದಗಳಾಗಿತ್ತು. ಆಮೇಲೆ ಇನ್ನೊಂದು ವಿಚಾರ ಹೇಳಿಬಿಡ್ತೇನೆ, ಇನ್ನು ಶನಿವಾರವೇ ಆಗತ್ತೆ, ಇನ್ನು ಶನಿವಾರವೇ ಮಾಡಬೇಕಾಗತ್ತೆ. 6 ನಿಗದಗಳಾಗಿತ್ತು. ಜಹ್ನೋಶ್ಚ ಸುಮಂತುರ್ನಾಮ ಪುತ್ರ ಅಭವತ್. ಜಹ್ನುವಿನ ಮಗ ಸುಮಂತು ತಸ್ಯಾಪಿ ಅಜಕಃ. ಸುಮಂತುವಿನ ಮಗ ಅಜಕನ ಮಗ ಬಲಕಾಶ್ವನ ಮಗ ಕುಶ, ಅವನ ಮಗ ಕುಶಾಂಬು, ಅವನ ಮಗ ಕುಶನಾಭ, ಅಧೂರ್ತರಜಸ್ ವಸು ಅಂತ. ಕುಶನಿಗೆ 4 ಜನ ಮಕ್ಕಳು, ಕುಶನಾಭ, ಅಧೂರ್ತರಜಸ್, ವಸು ಅಂತ. ಅದರಲ್ಲಿ ಕುಶಾಂಬನಿಗೆ ಶಕ್ರತುಲ್ಯ ಮೇ ಪುತ್ರೋ ಭವೇದಿತಿ ತಪಶ್ಚಕಾರ. ಇಂದ್ರನಿಗೆ ಸಮನಾದ ಒಬ್ಬ ಮಗ ಬೇಕು ಅಂತ ತಪಸ್ಸು ಮಾಡಿದ. ತಂಚ ಉಗ್ರ ತಪಸ್ಸಂ ಅವಲೋಕ್ಯ ಮಾ ಭವತು ಅನ್ಯಃ ಅಸ್ಮತ್ತುಲ್ಯ ವೀರ್ಯಃ ಇತಿ ಆತ್ಮನೈವ ಅಸ್ಯ ಇಂದ್ರಃ ಪುತ್ರತ್ವಂ ಅಗಚ್ಚತ್. ಕುಶಾಂಬನ ತಪಸ್ಸಿಗೆ ಮೆಚ್ಚಿ ಇಂದ್ರನೇ ಮಗನಾದ. ಸ ಗಾಧಿರ್ನಾಮ ಪುತ್ರ ಕೌಶಿಕ ಅಭವತ್. ಗಾಧಿ ಅಂತ ಅವನ ಹೆಸರು. ಆ ಗಾಧಿಯ ಮಗನೇ ವಿಶ್ವಾಮಿತ್ರ. ನಮಗೆ ಗಾಧಿ ಇಂದ್ರ ಅನ್ನುವ ಅಂಶ ನಮ್ಮನ್ನು ಬಹಳವಾಗಿ ತಟ್ಟಬೇಕು. ಕಾರಣ ಏನು ಅಂದರೆ, ವಿಶ್ವಾಮಿತ್ರರ ತಪಸ್ಸನ್ನು ಕೆಡಿಸಲಿಕ್ಕಾಗಿ ಅಪ್ಸರೆಯರನ್ನು ಕಳಿಸಿದ್ದಲ್ಲ, ವಿಶ್ವಾಮಿತ್ರರಿಗೆ ಪರೀಕ್ಷೆ ಇತ್ತು, ಅವರನ್ನು ಪಕ್ವರನ್ನಾಗಿ ಮಾಡಬೇಕು ಅಂತ ಅವನ ಅಭಿಪ್ರಾಯ ಅಂತ. ಗಾಧಿಶ್ಚ ಸತ್ಯವತೀಂ ಕನ್ಯಾಂ ಅಜನಯತ್. ಗಾಧಿಗೊಬ್ಬ ಮಗಳು ಹುಟ್ಟಿದ್ಲು, ಸತ್ಯವತಿ ಅಂತ ಅವಳ ಹೆಸರು. ಆಚಾರ್ಯರ ತಾಯಿಯೂ ಕೂಡ ಸತ್ಯವತಿ ಇರಬಹುದು, ಮಧ್ವಾಚಾರ್ಯರ ತಾಯಿ. ವೇದವತಿ ಇರಲಿಕ್ಕಿಲ್ಲ. ತಾಂಚ ಭಾರ್ಗವ ರುಚಿಕಃ ವೌರೇ. ಅವಳನ್ನು ಮದುವೆಯಾದವ ಭೃಗುವಂಶದಲ್ಲಿ ಬಂದ ರುಚಿಕ ಅಂತನ್ನುವ ಒಬ್ಬ ಋಷಿ. ಗಾಧಿರಪಿ ಅತಿರೋಷಣಾಯ ಅತಿವೃದ್ಧಾಯ ಬ್ರಾಹ್ಮಣಾಯ ದಾತು ಮನಿಚ್ಛನ್ ಏಕತಃ ಶಾಮಕರ್ಣಾನಾಂ ಇಂದುವರ್ಚತಾಂ ಅನಿಲರಂಹತಾಂ ಅಶ್ವಾನಾಂ ಸಹಸ್ರಂ ಕನ್ಯಾಚುಲ್ಕ ಮಯಾಚತ. ಅವನು ಬಂದು ಕೇಳಿದ ರುಚಿಕ, ನನಗೆ ನಿನ್ನ ಮಗಳನ್ನು ಕೊಡು ಅಂತ. ಆದರೆ
ಅತಿರೋಷಣಾಯ, ತಪಸ್ಸು ಮಾಡುವವರಿಗೆಲ್ಲ ವಿಪರೀತ ರೋಷ ಇರುತ್ತಾ ಏನೋ. ಅತಿವೃದ್ಧಾಯ, ವಯಸ್ಸಾಗೋಗಿದೆ ರುಚಿಕನಿಗೆ. ಮೇಲಾಗಿ ಅವನು ಕಾಡಿನಲ್ಲಿ ಕಾಲ ಕಳೆಯುವವ, ಇವಳು ರಾಜಕುಮಾರಿ, ಅವನು ಕಾಡಿನಲ್ಲಿ ಕಾಲ ಕಳೀತಾನೆ. ಅದರಿಂದಾಗಿ ಇವನಿಗೆ ಕೊಡಲಿಕ್ಕೆ ಇಷ್ಟ ಇರದೆ ಕನ್ಯಾಶುಲ್ಕ ಅಂತ ಹೇಳಿದ. ವಸ್ತುತಃ ಕನ್ಯಾಶುಲ್ಕ ಅನ್ನೋದು ಅಪರಾಧ. ಕನ್ಯಾಶುಲ್ಕ ಅನ್ನೋದು ಅಪರಾಧ ಮನುವಿನ ಪ್ರಕಾರ. ಮನುಸ್ಮೃತಿಯಲ್ಲಿ ಕನ್ಯಾಶುಲ್ಕವನ್ನು ಉಗ್ರವಾಗಿ ನಿಷೇಧ ಮಾಡ್ತಾರೆ. ಕನ್ಯೆಯನ್ನು ದಾನ ಮಾಡಲಿಕ್ಕೆ ಹಣವನ್ನು ಇಸ್ಕೊಳ್ಳೋದು, ಇಷ್ಟು ಹಣ ಕೊಡು ನಾನು ಕನ್ಯೆಯನ್ನು ಕೊಡ್ತೇನೆ ಅಂತ. ಇವನು ಯಾಕೆ ಮಾಡಿದ್ದು ಅಂದರೆ, ಇದು ಮಾದ್ರಿಯನ್ನು ಹಾಗೆ ತಗೊಂಡಿದ್ದು, ಮದ್ರ ದೇಶದಲ್ಲಿ ಅದೇ ಪದ್ಧತಿ ಇತ್ತು. ಆದರೆ ಇವನು ಯಾಕೆ ಮಾಡಿದ್ದು ಅಂತ ಹೇಳಿದರೆ, ಮುದುಕ, ಬಹಳ ಸಿಟ್ಟಿನವ, ಅವನು ಹೋಗಿ ಕಾಡಿನಲ್ಲಿ ತಪಸ್ಸು ಮಾಡ್ತಾನೆ, ಅವನಿಗೆ ಹೆಂಗೆ ಮಗಳನ್ನು ಕೊಡೋದು ಅಂತ ಹೇಳಿ ಕನ್ಯಾಶುಲ್ಕ ಬೇಕು ಅಂತ. ಏನು ಕನ್ಯಾಶುಲ್ಕ? ಮೈಯೆಲ್ಲ ಬೆಳ್ಳಗಿರಬೇಕು, ಏಕತಃ ಶ್ಯಾಮಕರ್ಣಾನ, ಒಂದು ಕಿವಿ ಮಾತ್ರ ಕಪ್ಪಗಿರಬೇಕು, ಆ ಥರದ್ದು 1000 ಕುದುರೆ ಬೇಕು ಅಂತ. ತತಸ್ತಾಂ ರುಚಿಕ ಕನ್ಯಾಂ ಉಪಯೇಮೆ ತೇನಾಪಿ ರುಚಿನಾ ವರುಣ ಸಕಾಶಾತ್ ಉಪಲಭ್ಯ ಅಶ್ವತೀರ್ಥೋತ್ಪನ್ನಂ ತಾದೃಶಂ ಅಶ್ವತಹಸ್ರಂ ದತ್ತಂ. ಆ ಋಷಿ ವರುಣನ ಹತ್ತಿರ ಹೋದ. ವರುಣನ ಹತ್ತಿರ ಹೋದರೆ ಅವನೇನು ಮಾಡಿದ, ಅಶ್ವತೀರ್ಥ ಅಂತ ಒಂದು ಜಾಗ, ಅಲ್ಲಿ 1000 ಕುದುರೆಗಳು ಈ ತರಹದ್ದಿದ್ದುವು, ಅದಕ್ಕಿಂತ ಜಾಸ್ತಿ ಇತ್ತು. ಅದರಲ್ಲಿ 1000 ಕುದುರೆಗಳು, ಮೈ ಎಲ್ಲ ಬೆಳ್ಳಗೆ, ಒಂದು ಕಿವಿ ಮಾತ್ರ ಕಪ್ಪಗಿರುವಂತಹ 1000 ಕುದುರೆಗಳನ್ನು ಕೊಟ್ಟ. ತತಸ್ತಾಂ ರುಚಿಕ ಕನ್ಯಾಮುಪಯೇಮಿ. ರುಚಿಕ ಆ 1000 ಕುದುರೆಗಳನ್ನು ಗಾದಿಗೆ ಕೊಟ್ಟ, ಮದುವೆ ಆದ. ರುಚಿಕಶ್ಚ ತಸ್ಯಾಹ ಚರುಂ ಅಪತ್ಯಾರ್ಥಂ ಚಕಾರ. ರುಚಿಕ ಏನು ಮಾಡಿದ, ತನ್ನ ಮಗಳಿಗೆ, ತನ್ನ ಹೆಂಡತಿಗಾಗಿ ಒಂದು ಚರು ತಯಾರು ಮಾಡಿದ. ಚರು ಅಂತ ಹೇಳಿದ್ರೆ ಅನ್ನವೇ. ಆ ಅನ್ನದಲ್ಲಿ ಅಭಿಮಂತ್ರಣ ಮಾಡಿ ಅದನ್ನು ಹೋಮ ಮಾಡಿ ಉಳಿದದ್ದು, ಅದೇ ಪಾತ್ರೆಯಿಂದ ಹೋಮ ಮಾಡಿ ಉಳಿದದ್ದನ್ನು ಚರು ಅಂತ ಕರೀತಾರೆ. ಆ ಚರುವನ್ನು ತನ್ನ ಪತ್ನಿಗಾಗಿ ಮಾಡಿದ. ತತ್ಪ್ರಸಾದಿತಶ್ಚ ತನ್ಮಾತ್ರೆ ಕ್ಷತ್ರವರ ಪುತ್ರೋತ್ಪತ್ತಯೇ ಚರುಮಪರಂ ಸಾಧಯಾಮಾಸ. ಅವಳು ಹೇಳಿದ್ಲು, ಸತ್ಯವತಿ, ನನ್ನ ಅಮ್ಮನಿಗೆ ಗಂಡು ಮಗು ಇಲ್ಲ, ರಾಜ್ಯ ಅನಾಥವಾಗತ್ತೆ, ಪುತ್ರಿಕಾ ಪುತ್ರ ಧರ್ಮವನ್ನು ಪಾಲನೆ ಮಾಡ್ಬೋದಿತ್ತು, ಆದರೆ ನನಗೆ ಬ್ರಾಹ್ಮಣನೇ ಬೇಕು ಅಂತ ಇದೆ, ಅದರಿಂದಾಗಿ ನಾನು ಬ್ರಾಹ್ಮಣನನ್ನು ಮದುವೆ ಆಗಿದ್ದೇನೆ. ನನ್ನ ಅಪ್ಪ ಮಕ್ಕಳಿಲ್ಲದೆ ಒದ್ದಾಡಬಾರದು, ಹೀಗಾಗಿ ಅಲ್ಲಿ ಒಂದು ಚರುವನ್ನು ಮಾಡಿಕೊಡಿ ಅಂತ. ಆಯಿತು, ಕ್ಷತ್ರಿಯ ಉಚಿತವಾದ ಒಬ್ಬ ಮಗ ಬರಲಿ ಅಂತ ಹೇಳಿ ಅವನೇನು ಮಾಡಿದ, ಚರುವನ್ನು ಮಾಡಿದ. ಏಷ ಚರುಹು ಭವತ್ಯ ಅಯಂ ಅಪರಶ್ಚರುಹು ತನ್ಮಾತ್ರ ಸಮ್ಯಗ್ ಉಪಯೋಜ್ಯ ಇತ್ಯುಕ್ತ್ವಾ ವನಂ ಜಗಾಮ. ಏಷ ಚರುಹು ಭವತ್ಯಾಹ, ಈ ಚರು ನಿನ್ನದು. ಅಪರಶ್ಚರುಹು ಇನ್ನೊಂದು, ತ್ವನ್ಮಾತ್ರ ಸಮ್ಯಗ್ ಉಪಯೋಜ್ಯ, ನಿನ್ನ ತಾಯಿ ಇದನ್ನು ಚೆನ್ನಾಗಿ ಬಳಸಬೇಕು. ಉಪಯೋಗ ಕಾಲೇ ಚ ತಾಂ ಮಾತಾ ಸತ್ಯವತೀಂ ಆಹ. ಉಪಯೋಗಿಸುವಾಗ ತಾಯಿ ಹೇಳಿದಳಂತೆ ಮಗಳಿಗೆ, ಪುತ್ರಿ ಸರ್ವಯೇವ ಆತ್ಮಪುತ್ರಂ ಅತಿಗುಣಮಭಿಲಷತಿ, ನಾತ್ಮಜಾಯಾಹ ಭ್ರಾತೃಗುಣೇಶು ಅತೀವ ಆದೃತೋ ಭವತಿ. ಮಗಳೇ, ಎಲ್ಲರೂ ಕೂಡ ತನ್ನ ಮಗ ಗುಣವಂತನಾಗಬೇಕು ಅಂತ ಬಯಸ್ತಾರೆ. ತನ್ನ ಹೆಂಡತಿಯ ತಮ್ಮನ ಬಗ್ಗೆ ಅಷ್ಟೊಂದು ಆಸ್ಥೆ ಇರೋದಿಲ್ಲ. ತನ್ನ ಹೆಂಡತಿಯ ಅಣ್ಣ ತಮ್ಮಂದಿರ ಬಗ್ಗೆ ಒಳ್ಳೆ ಅಭಿಪ್ರಾಯಗಳಿರೋದಿಲ್ಲ. ಇದೇನು ಹಾಗೇನಿಲ್ಲ, ಆದರೆ ಸಾಮಾನ್ಯ ಅಂತ ಇವಳು ಕೆಲಸ ಆಗಬೇಕಿತ್ತು ಅಂತ ಹೇಳೋದಕ್ಕೆ. ಏಕೆಂದರೆ ಕೆಲವೊಮ್ಮೆ ಏನಾಗುತ್ತೆ, ನಮಗೇನೋ ಒಂದಿರುತ್ತೆ,
ಅದು ಅಪವಾದಗಳು ಇರುತ್ತೆ. ಅದು ಅವಳು ವ್ಯೂ ಅಷ್ಟೇ. ಅದರಿಂದಾಗಿ ಅಥೋರ್ಹಸಿ ಮಮ ಆತ್ಮೀಯಂ ಚರಂ ದಾತು ಮದೀಯಂ ಚರಂ ಆತ್ಮನ ಉಪಯೋಕ್ತು. ಬದಲಾಯಿಸ್ಕೊಳ್ಳೋಣ. ಹಾಗಾದರೆ ಎಲ್ಲ ತಾಯಂದಿರಿಗೂ ಮಗಳ ಮಕ್ಕಳು ಚೆನ್ನಾಗಿರದೇ ಇರಲಿ ಅಂತಿರತ್ತಾ? ಅದರಿಂದಾಗಿ ಇದನ್ನು ಹಾಗೆ ತಗೊಳ್ಬಾರ್ದು ಅನ್ನೋದಕ್ಕೆ ನಾನು ಹೇಳಿದ್ದು. ಅವಳು ಮಗಳನ್ನು ಕನ್ವಿನ್ಸ್ ಮಾಡಬೇಕಿತ್ತು ಅಷ್ಟೇ, ಅದಕ್ಕಾಗಿ ಹೇಳಿದ್ದು. ಯಾವತ್ತೂ ಪುರಾಣಗಳನ್ನೇ ಆಗಲಿ ಯಾವುದೇ ಮಾತನ್ನಾಗಲಿ ಹಾಗೆ ತಗೋಬಾರ್ದಲ್ವ. ಯಾರೋ ಒಬ್ಬ ಕಳ್ಳ ಉಪ್ಪು ತಿಂತಾ ಇರಲಿಲ್ವಂತೆ. ಯಾಕೆ ಅಂದರೆ ಉಪ್ಪು ತಿಂದ ಮನೆಗೆ ಎರಡು ಬಗೆಯಬಾರದು ಎಂದು. ಉಪ್ಪು ತಿನ್ನಲ್ಲ ನಾನು. ಅಲ್ಲಿ ಉಪ್ಪು ಅಂತಂದರೆ ಉಪಲಕ್ಷಿತವಾದದ್ದು ಅನ್ನ ಅಂತ ಅವ್ರಿಗೆ ಬೇಕೇ ಇಲ್ಲ ಅವನಿಗೆ. ಅದಕ್ಕೆ ಯಾವುದೇ ಪದವನ್ನು ನಾವು ಹಾಗೇ ಅರ್ಥ ಮಾಡಬಾರದು, ನೋಡಬೇಕು. ಇದಕ್ಕೆ ಇದೇ ಅರ್ಥನಾ, ಇದಕ್ಕೆ ಇದೇ ಅರ್ಥ ಅಂದರೆ ಏನೇನು ಅನುಪಪತ್ತಿಗಳು ಬರುತ್ತದೆ ಅಥವಾ ಏನು ಬರಲ್ಲ ಅದನ್ನೆಲ್ಲ ನೋಡ್ಕೊಂಡು ಅದಕ್ಕೆ ತಕ್ಕ ಹಾಗೆ ಅರ್ಥ ಮಾಡಬೇಕು, ಎಲ್ಲಿಗೆ ಆಗಲಿ. ಹೀಗಾಗಿ ಮತ್ಪುತ್ರೇಣ ಚ ಸಕಲ ಭೂಮಂಡಲ ಪರಿಪಾಲನಂ ಕಾರ್ಯಂ ಕೇದ್ವಾ ಬ್ರಾಹ್ಮಣಸ್ಯ ಬಲವೀರ್ಯ ಸಂಪದ ಇತ್ಯುಕ್ತ ಸಾ ಸ್ವಚರುಂ ಮಾತ್ರೇ ದತ್ತವತಿ. ಇವಳು ಕ್ಷತ್ರಿಯಳಾದ ಸತ್ಯವತಿ ಯೋಚನೆ ಮಾಡಿದ್ದೇನು ಅಂದರೆ, ನನ್ನ ಮಗ ಕಾಡಿನಲ್ಲಿ ತಪಸ್ಸು ಮಾಡುವವ, ಋಷಿಯ ಮಗ ಋಷಿ ಆಗ್ತಾನೆ, ಅವನಿಗೆ ಬಲ ವೀರ್ಯ ತಗೊಂಡೇನು ಮಾಡೋಣ? ಭೂಮಂಡಲವನ್ನು ಆಳುವವನಿಗೆ ಬಲ ವೀರ್ಯ ಎಲ್ಲ ಬೇಕು. ಅದರಿಂದಾಗಿ ನನ್ನದನ್ನು ಅಮ್ಮನಿಗೆ ಕೊಡ್ತೇನೆ, ಅಮ್ಮನದ್ದನ್ನು ನಾನು ತೆಗೆದುಕೊಳ್ತೇನೆ ಅಂತ. ಅಥ ವನಾದಾಗತ್ಯ ಸತ್ಯವತಿ ಋಷಿರಪಶ್ಯತ್ ಆಹಚ ಏನಾಂ ಅತಿಪಾಪೆ ಕಿಮಿದಂ ಅಕಾರ್ಯ ಭವತಾ ಕೃತಂ ಅತಿರೌದ್ರಂತೆ ವಪುರ್ಲಕ್ಷ್ಯತೆ. ಕಾಡಿಗೆ ಹೋಗಿ ಬಂದವನಿಗೆ ಇವಳು ನೋಡಿದ, ಸಿಟ್ಟು ಮಾಡಿಕೊಂಡು ಹೇಳಿದನಂತೆ, ಅತಿ ಪಾಪೆ ಕಿಮಿದಂ ಅಕಾರ್ಯಂ ಕೃತಂ, ಏನು ಮಾಡಬಾರದ್ದನ್ನು ಮಾಡಿದ್ದಿ, ಅತಿರೌದ್ರಂತೆ ವಪುರ್ಲಕ್ಷ್ಯತೆ, ನಿನ್ನ ದೇಹ ರೌದ್ರವಾಗಿ ಕಾಣ್ತಾ ಇದೆ. ನೂನಂ ತ್ವಯಾ ತ್ವನ್ಮಾತೃ ಸಾತ್ಕೃತಶ್ಚರು ಉಪಯುಕ್ತ ನ ಯುಕ್ತಮೇತತ್, ನಿಮ್ಮ ಅಮ್ಮನಿಗೆ ಕೊಟ್ಟಿದ್ದನ್ನು ನೀನು ತಗೊಳ್ತಾ ಇದ್ದಿ ಅಂತ ಕಾಣುತ್ತೆ, ಸರಿಯಲ್ಲ. ಮಯಾ ಹಿ ತತ್ರ ಚರೌ ಸಕಲೈಶ್ವರ್ಯ ವೀರ್ಯ ಶೌರ್ಯ ಬಲ ಸಂಪದಾರೋಪಿತ, ನಾನು ಆ ಚರುವಿನಲ್ಲಿ ಆ ಚರುವನ್ನು ಉಂಡ ನಿನ್ನ ತಾಯಿಗೆ ಎಲ್ಲ ಬಲ ವೀರ್ಯ ಮೊದಲಾದವುಗಳೆಲ್ಲ ಬರಬೇಕು ಅಂತ ನಂದು ಕರೆಕ್ಟೇ ಇತ್ತು. ಕ್ಷತ್ರಿಯಳ ಹೆಂಡತಿಗೆ ಕ್ಷತ್ರಿಯೋಚಿತವಾದ ಬಲವೀರ್ಯಗಳು ಬರಲಿ, ಮುಂದೆ ಬ್ರಾಹ್ಮಣಿಯ ಆಗುವ, ನೀನೀಗ ಬ್ರಾಹ್ಮಣಿಯಾಗಿದ್ದೀಯ, ಬ್ರಾಹ್ಮಣಿಯ ಮಗನಿಗೆ ಬ್ರಾಹ್ಮಣೋಚಿತವಾದ ಶಮದಮಾದಿಗಳು ಬರಲಿ, ಅದು ಉಲ್ಟಾಗೋಯ್ತಲ್ಲ. ತ್ವದೀಯ ಚರಾವಪಿ ಅಖಿಲ ಶಾಂತಿ ಜ್ಞಾನ ತಿತಿಕ್ಷಾದಿ ಬ್ರಾಹ್ಮಣ ಗುಣ ಸಂಪತ್ತು, ಸಂಪೂರ್ಣವಾದ ಶಾಂತಿ ಜ್ಞಾನ ಸಹನೆ ದ್ವಂದ್ವ ತಿತಿಕ್ಷ ಅದೆಲ್ಲ ಬರಲಿ ಇಂತ. ತಚ್ಚ ವಿಪರೀತಂ ಕುರುವತ್ಯಾಹ ತವ ಅತಿ ರೌದ್ರಾಸ್ತ್ರ ಧಾರಣ ಪಾಲನ ನಿಷ್ಠ ಕ್ಷತ್ರಿಯಾಚಾರ ಪುತ್ರೋ ಭವಿಷ್ಯತಿ. ನಿನ್ನ ಹೊಟ್ಟೆಯಲ್ಲಿ ಅತ್ಯಂತ ದಾರುಣವಾಗಿರುವ ಬಲ ಮೊದಲಾದವುಗಳಿರುವ ಕ್ಷತ್ರಿಯ ಮಗ ಹುಟ್ಟುತ್ತಾನೆ. ತಸ್ಯಾಶ್ಚ ಉಪಶಮ ರುಚಿ ಬ್ರಾಹ್ಮಣಾಚಾರ, ಅವಳಲ್ಲಿ ಶಾಂತಿಯನ್ನು ಬಯಸುವ ಬ್ರಾಹ್ಮಣಾಚಾರದ ಮಗ ಹುಟ್ಟುತ್ತಾನೆ. ಇತಿ ಆಕರ್ಣ್ಯೈವ ಸಾ ತಸ್ಯ ಪಾದವು ಜಗ್ರಾಹ, ಕೇಳಿದ ಕೂಡಲೇ ಟಪ್ಪ ಹಿಡ್ಕೊಂಡ್ಬಿಟ್ಲು. ಪ್ರಣಿಪತ್ಯ ಚ ಏನಮಾಹ ಭಗವನ್ ಮಯಾ ಏತದಜ್ಞಾನಾದನುಷ್ಠಿತಂ, ನಾನು ಅಜ್ಞಾನದಿಂದ ಮಾಡಿದ್ದೇನೆ, ಪ್ರಸಾದಮ್ಮೇ ಕುರು, ಮೈವಂ ವಿಧ ಪುತ್ರೋ ಭವತು ಕಾಮಮೇವಂ ವಧ ಪೌತ್ರೋ ಭವತು. ನನಗೆ ಮಗ ಹೀಗಾಗೋದು ಬೇಡ, ಬೇಕಾದ್ರೆ ನನ್ನ ಮೊಮ್ಮಗ ಆಗಲಿ. ಅದರಲ್ಲಿಯೂ ತವರು ಮನೆಯ ಮೇಲಿನ ಮೋಹ. ಇಮಿಡಿಯೇಟ್ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದರೆ ಅವ್ರ ತಾಯಿ ಮಾಡಿದ್ದರಿಂದಾಗಿ, ಇವಳು ದಡ್ಡತನದಿಂದಾಗಿ ಈ ತರಹ ಮಗ ಹುಟ್ಟಿದ ಅಂತ ಹೇಳಿ ನಮ್ಮ ರಾಜವಂಶಕ್ಕೆ ಅಪಖ್ಯಾತಿ ಬರುತ್ತೆ. ಅದರಿಂದಾಗಿ
ನನ್ನ ಹೊಟ್ಟೆಯಲ್ಲಿ ಹುಟ್ಟೋದು ಬೇಡ, ನನ್ನ ಮೊಮ್ಮಗನ ಹೊಟ್ಟೆಯಲ್ಲಿ ಹುಟ್ಟಲಿ. ಅಷ್ಟೊತ್ತಿಗೆ ರುಚಿಕ ದೇಹ ತ್ಯಾಗ ಮಾಡಿರ್ತಾನೆ ಮೊಮ್ಮಗ ಹುಟ್ಟೋ ಅಷ್ಟೊತ್ತಿಗೆ. ಆವಾಗ ದಿವಸ ಮಗನ ಮುಖ ನೋಡಿ ಹೆಂಡ್ತಿನ ಬಯೋ ಪ್ರಸಂಗ ಇರಲ್ಲ, ಅದು ಒಂದಿರಬಹುದು. ಮುನಿರಪ್ಯಾಹ ಏವಮಸ್ಥಿತಿ ಆಯಿತು ಅಂದ. ಅನಂತರಂಚ ಸಾ ಜಮದಗ್ನಿ ಮಜೀಜನತ್. ಜಮತ್ ಅಂತಂದ್ರೆ ಆ ಹೆಸರಿಟ್ಟಿದ್ದು ಜಮದಗ್ನಿ ಅಂತಾನೆ, ಉರಿಯುವ ಬೆಂಕಿ. ಜಮತ್ ಅಂದರೆ ಹೆಸರು ಮಾತ್ರ ಸೌಮ್ಯವಾಗಿ ಕೇಳತ್ತೆ. ತುಮುಲ ಅನ್ನೋ ಶಬ್ದ ಇದ್ದ ಹಾಗೆ, ತುಮುಲ ಶಬ್ದ ಅಂತ ಹೇಳ್ತಾರಲ್ಲ, ಭಯಂಕರ ಸದ್ದು ಅಂತ. ತುಮುಲ ಅಂದರೆ ಕಠೋರ ಅಂತ ಅರ್ಥ. ವರ್ಡಿಂಗ್ಸ್ ಮಾತ್ರ ಮೃದು, ತುಮುಲ. ಹಾಗೆ ಜಮದಗ್ನಿ ಉರಿಯುವ ಬೆಂಕಿ ಅಂತ, ಪ್ರಜ್ವಲತ್ ಅಂತ ಅರ್ಥ. ಜಮದಗ್ನಿ ಮಜೀಜನತ್ ತನ್ಮಾತಾಚ ವಿಶ್ವಾಮಿತ್ರಂ ಜನಯಾಮಾಸ. ಅವಳು ಗಾಧಿಯ ಮಗ ವಿಶ್ವಾಮಿತ್ರ ಬಂದ. ಸತ್ಯವತ್ಯಪಿ ಕೌಶಿಕಿ ನಾಮ ನದೀಯ ಅಭವತ್. ಸತ್ಯವತಿ ತಪಸ್ಸು ಮಾಡಿ ಕೌಶಿಕಿ ನದಿಯಾದ್ಲು. ಇವತ್ತು ಅದನ್ನು ಕೋಸಿ ರಿವರ್ ಅಂತ ಕರೀತಾರೆ. ಜಮದಗ್ನಿ ಇಕ್ಷ್ವಾಕು ವಂಶೋದ್ಭವಸ್ಯ ರೇಣೋ ಸ್ವತನಯಾಂ ರೇಣುಕಾಂ ಉಪಯೇಮೆ. ಜಮದಗ್ನಿ ಮತ್ತೆ ಅಪ್ಪನ ತರಹ ಇದು ಚಂದ್ರವಂಶದ ಹುಡುಗಿ, ಇವನು ಚಂದ್ರವಂಶ ವಿಶ್ವಾಮಿತ್ರ. ತತಸ್ಸು ವಂಶೇ ಶಶಿನ ಪ್ರಸೂತೋ, ನೋಡಿ ಎಲ್ಲ ಬಂದ್ಬಿಡ್ತು. ತತಸ್ಸು ವಂಶೇ ಶಶಿನ ಪ್ರಸೂತೋ ಗಾಧೀತಿ ಶಕ್ರಃ ತನುಜೋಸ್ಯ ಚಾಸೀತ್ ವಿಶ್ವಸ್ಯ ಮಿತ್ರಂ ಸ ಇಹ ಜಗಾಮ ಅಂತರಾಚಾರ್ಯ. ನಿಮ್ಗಿಡೀ ಈ ಪುರಾಣಗಳಲ್ಲಿ ಬರುವ ಇಷ್ಟು ಮಾಹಿತಿಯನ್ನು ಇಷ್ಟು ಮಾಡಿ ಕೊಟ್ಟಿದ್ದು. ಇಷ್ಟೇ, ಕೈ ಫ್ರೇಮಿಂದ ಹೊರಗಡೆ ಇತ್ತು, ಮತ್ತಿಲ್ಲಿ ತಂದು ಹೇಳಿದ್ದು. ಇಷ್ಟು ಮಾಡಿ ಆಚಾರ್ಯರು ಹೇಗೆ ಕೊಡ್ತಾರೆ ಅನ್ನೋದಕ್ಕೆ. ಅದರಿಂದ ಸತ್ಯವತ್ಯಪಿ ಕೌಶಿಕಿ ನಾಮ, ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದ ರೇಣು ಅಂತ ಒಬ್ಬ ರಾಜ, ಅವನ ಮಗಳು ರೇಣುಕಾ. ತಸ್ಯಾಂಚ ಅಶೇಷ ಕ್ಷತ್ರ ಹಂತಾರಂ ಪರಶುರಾಮ ಸಂಜ್ಞಂ ಭಗವತಃ ಸಕಲಲೋಕ ಗುರೋಹ ನಾರಾಯಣಸ್ಯ ಅಂಶಂ ಜಮದಗ್ನಿ ರಜೀಜನತ್. ಅಲ್ಲಿ ಎಲ್ಲ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ ದುಷ್ಟರನ್ನು ನಾಶ ಮಾಡುವ ಪರಶುರಾಮ ಎನ್ನುವ ಹೆಸರಿನ ನಾರಾಯಣನ ಅವತಾರಕ್ಕೆ ಜಮದಗ್ನಿ ಕಾರಣ ಆದ. ಈ ರೇಣುಕೆಯ ಪ್ರಸಂಗ ಬಂದಾಗ ಇಲ್ಲಿ ಪ್ರಾಯ ಬರಲ್ಲ, ನಾನು ಇಲ್ಲಿ ಹೇಳಿಬಿಡ್ತೇನೆ ನಿಮಗೆ. ರೇಣುಕೆಯ ತಲೆ ಕಡಿಬೇಕಾಯಿತು ಪರಶುರಾಮ. ಯಾಕೆ? ಸಿಂಪಲ್. ಅವಳು ರೇಣುಕೆ ನದಿ ತೀರಕ್ಕೆ ಹೋದ್ಲು. ಅಲ್ಲಿ ಒಬ್ಬ ಗಂಧರ್ವ ಆಟ ಆಡೋದನ್ನು ನೋಡಿದ್ಲು ಅವನ ಗೆಳತಿಯರ ಜೊತೆ. ಇವಳಿಗೆ ಮನಸ್ಸು ಟೆಂಪ್ಟ್ ಆಯಿತು, ನಾನು ಅವನ ಜೊತೆಗೆ ಆಟ ಆಡಬೇಕು ಅಂತ. ಆಮೇಲೆ ಕೂಡಲೇ ಪಶ್ಚಾತ್ತಾಪ ಆಯಿತು, ಬಂದು ನನ್ನ ಮನಸ್ಸು ಕಲುಷಿತವಾಗಿದೆ, ಶಿಕ್ಷೆ ಕೊಡಿ ಅಂತ ಕೇಳಿದ್ಲು. ಅಷ್ಟೇ, ಎಷ್ಟು ಸಹಜ. ಈಗ ಅದು ಏನೇನೋ ಆಗೋಗಿದೆ ಕಥೆ. ಅದು ಮರಳಿನಿಂದ ಮಡಿಕೆ ಮಾಡ್ತಾ ಇದ್ಲು, ಆ ಮಡಿಕೆಯಲ್ಲಿ ನೀರು ತಗೊಂಡ್ಬರ್ತಾ ಇದ್ಲು. ಇವಳು ತಪಸ್ಸು ಹೊರಟು ಹೋಯಿತು, ಮರಳಿನಿಂದ ಮಡಿಕೆ ಮಾಡಲಿಕ್ಕೆ ಆಗಲಿಲ್ಲ. ದಿವಸ ತಪಸ್ಸು ಮಾಡೋದು ಯಾಕೆಂದರೆ ಮರಳಿನಿಂದ ಮಡಿಕೆ ಮಾಡಲಿಕ್ಕ. ಏನು ಕಾಮನ್ ಸೆನ್ಸ್ ಇಲ್ಲ ನಮ್ಮ ಜನಕ್ಕೆ ಅಂತ. ಅಲ್ಲಿಲ್ವೂ ಇಲ್ಲ ಹಾಗೆ ಪುರಾಣದಲ್ಲಿ. ಅವಳು ಬಂದು ನನ್ನ ಮನಸ್ಸು ತಪ್ಪು ಮಾಡಿದ್ದೇನೆ, ನನಗೆ ಶಿಕ್ಷೆ ಕೊಡಿ ಅಂತ ಅವಳು ಪ್ರಾಮಾಣಿಕವಾಗಿ ಕೇಳಲಿಕ್ಕೆ ಬಂದು. ಅಷ್ಟೇ. ಅವನೇನು ಮಾಡಿದ, ಈ ಸಂಸ್ಕಾರ ಹೋಗಬೇಕು ಅಂದರೆ ದೇಹ ಒಮ್ಮೆ ಹೋಗಿ ಮತ್ತೆ ಬರಲಿ ಅಂತ ಹೇಳಿ ಆಜ್ಞೆ ಮಾಡಿದ. ಅವನಿಗೆ ಆ ಸಾಮರ್ಥ್ಯ ಇದ್ದದ್ರಿಂದಲೇ ಹೇಳಿದ್ದು ಜಮದಗ್ನಿ. ಅಷ್ಟೇ ಇರೋದು. ಇರಲಿ. ವಿಶ್ವಾಮಿತ್ರ ಪುತ್ರಸ್ತು ಭಾರ್ಗವ ಏವ ಶುನಶ್ಶೇಪೋ ದೇವೈರ್ದತ್ತಃ ತತಶ್ಚ ದೇವರಾತ ನಾಮ ಅಭವತ್. ಅದರಿಂದಾಗಿ ರೇಣುಕಾ ಏನಿದ್ದಾಳೆ ಅವಳಲ್ಲಿ ಪರಶುರಾಮ ಹುಟ್ಟಿದ್ದು. ರೇಣುಕೆಯ ಸುತ್ತ ಈ ಕಥೆಗಳೆಲ್ಲ ಏನಿದೆ ಇದು ಅಸಂಗತ.
ಇನ್ನು ವಿಶ್ವಾಮಿತ್ರನಿಗೆ ಅನೇಕ ಜನ ಮಕ್ಕಳು ಬಂದರು. ಅದರಲ್ಲಿ ಋಗ್ವೇದವನ್ನು ಕಂಡ ಮಧುಚ್ಛಂದಸ್ ಅಂತ ಹೇಳಿ ಶತರ್ಚಿ ಅವನು 50 ಜನ ಮಕ್ಕಳಿದ್ದರು. ಅವರೆಲ್ಲ ಋಷಿಗಳಾದರು. ಇನ್ನು 50 ಜನ ಇದ್ದರು. ಅವರೆಲ್ಲ ವಿಶ್ವಾಮಿತ್ರನನ್ನು ಧಿಕ್ಕರಿಸಿ ಯಾವುದೋ ಒಂದು ಕಾರಣಕ್ಕೆ, ಅದೇ ಶುನಶೇಪನ ಕಾರಣಕ್ಕೆ ಧಿಕ್ಕರಿಸಿ ಚಂಡಾಲರಾಗಿ ಹೋದರು. ಆಮೇಲೆ ಮತ್ತೆ ಅವರು ಬ್ರಾಹ್ಮಣರಾಗಿ ಕನ್ವರ್ಟ್ ಆದರು. ಇನ್ನು ಮುಂದೆ ಶುರು ಆಗತ್ತೆ. ತತಃಪ್ರಭೃತಿ ತತ್ಕ್ಷತ್ರಂ ಬ್ರಹ್ಮೋತ್ತರಂ ಅವರ್ತತ ಅಂತ. ಎಷ್ಟೋ ಜನ ಬ್ರಾಹ್ಮಣರು ಕ್ಷತ್ರಿಯರಾಗಿ ಹೋಗಿದ್ದಾರೆ, ಕ್ಷತ್ರಿಯರೆಲ್ಲ ಬ್ರಾಹ್ಮಣರಾಗಿ ಹೋಗಿದ್ದಾರೆ, ಕ್ಷತ್ರಿಯರೆಲ್ಲ ವೈಶ್ಯರಾಗಿದ್ದಾರೆ, ವೈಶ್ಯರೆಲ್ಲ ಚಂಡಾಲರಾಗಿ ಹೋಗಿದ್ದಾರೆ. ಕಾಲದ ಪ್ರವಾಹ ವಿಚಿತ್ರ. ಅದು ನಮ್ಮ ನಿಮ್ಮ ಕೈಯಲ್ಲಿ ನಾವು ನೀವು ಇವತ್ತು ಅಂದುಕೊಳ್ಳುವ ಹಾಗೆ ನಿತ್ಯ ಧರ್ಮದ ಬಗ್ಗೆ ನಮಗೊಂದು ಕಲ್ಪನೆ ಬರಬಹುದೇ ವಿನಃ ಅನಿತ್ಯ ಧರ್ಮದ ಬಗ್ಗೆ ಅದು ಇದಮಿತ್ತಂ ಅಂತ ಹೇಳಲಿಕ್ಕೆ ಆಗಲ್ಲ. ಹಾಗಿದೆ. ಪುರಾಣ ಯಾಕೆ ಓದಬೇಕು ಅಂದರೆ ಕಾಲದ ದೀರ್ಘವಾದ ನಡೆಯಲ್ಲಿ ಏನೇನಾಗಿದೆ ಅನ್ನೋದು ತಿಳ್ಕೊಳ್ಬೇಕು. ಹಾಗೆ ಇರೋವಂಥದ್ದು. ಅದರಿಂದಾಗಿ ವಿಶ್ವಾಮಿತ್ರ ಅವನೇನು ಮಾಡಿದ, ಅಕ್ಕನ ಮಗ ಶುನಶೇಪ, ಆ ಶುನಶೇಪನನ್ನು ತನ್ನ ಮಗ ಅಂತ ಸ್ವೀಕಾರ ಮಾಡಿದ. ಅವನು ಶತರ್ಚಿ, 100 ಋಕ್ಕುಗಳನ್ನು ಕಂಡವ. ಅದರಲ್ಲಿಯೂ ಕೂಡ ಮಧ್ವಾಚಾರ್ಯರು ಹೇಳ್ತಾರೆ, ವೇದವ್ಯಾಸರು ಶುನಶೇಪ ಕಂಡ 100 ಋಕ್ಕುಗಳನ್ನು ಮಿಸ್ಪ್ಲೇಸ್ ಮಾಡಿದ್ದಾರೆ. ಅಂದರೆ ಬೇಕಂತ 97 ಋಕ್ಕುಗಳನ್ನು ಒಂದು ಕಡೆ, ಆಮೇಲೆ ಬೇರೆ ಬೇರೆ ಮಂಡಲಗಳಲ್ಲಿ ಆ ಋಕ್ಕುಗಳನ್ನು ಹಾಕಿದ್ದಾರೆ. ಇದು ಅವರ ಎಡಿಟಿಂಗ್ ಸ್ಟೈಲು ಅಂತ ಹೇಳ್ತಾರೆ ಆಚಾರ್ಯರು, ಮಧ್ವಾಚಾರ್ಯರು. ಆ ದಿಸೆಯಲ್ಲಿ ಕೆಲಸ ಮಾಡಲಿಕ್ಕೆ ಹೋದರೆ ಅದು ಬೇರೆಯೇ ಲೋಕ. ಅದು ನಮಗೆ ನಾರ್ಮಲ್ ಋಗ್ಭಾಷ್ಯನೇ ಯಾರೂ ಓದ್ತಾ ಇಲ್ಲ. ಇನ್ನು ಆ ಋಗ್ವೇದಕ್ಕೆಲ್ಲ ಎಲ್ಲಿ ಹೋಗೋಣ? ಒಬ್ಬರು ಬೆಂಗಳೂರಿನ ಬ್ರಹ್ಮಣಸ್ಪತಿಗಳೊಬ್ಬರಿದ್ದರು. ಅವರು ನಮ್ಮ ಹಿರಿಯರ್ಯಾರು ವೇದ ವ್ಯಾಖ್ಯಾನ ಮಾಡಿಲ್ಲ, ಗೋವಿಂದ ಮಾಡ್ಯಾನೆ. ಗೋವಿಂದ ಮಾಡ್ಯಾನೆ ಅಂದರೆ ಯಾರು? ನಮ್ಮ ಗುರುಗಳು. ಅವನು ಅಂಧನ್ ತಮಸ್ಸಿಗೆ ಹೋಗೋದು ಅಂತ. ಇವರು ಅಂಧನ್ ತಮಸ್ಸಿನ ಏನು ಸೆಕ್ಯೂರಿಟಿ ಮಾತಾಡ್ದಾಗ ಮಾತಾಡ್ತಾ ಇದ್ರು. ಅವರು ಇವರೇ ಟಿಕೆಟ್ ಕೊಟ್ಟು ಒಳಗಡೆ ಕಳಿಸೋ ಹಾಗೆ ಮಾತಾಡ್ತಾ ಇದ್ರು. ಇದು ನಮ್ಮ ಜನದ ಸ್ಥಿತಿ. ಶ್ರೀನಿವಾಸ ತೀರ್ಥರು ಮಾಡ್ಯಾರೇನು? ಅವ್ರು ಮಾಡ್ಯಾರೇನು? ಇವ್ರು ಮಾಡ್ಯಾರೇನು? ವೇದಕ್ಕೆ ಯಾರು ವ್ಯಾಖ್ಯಾನ ಮಾಡಬಾರ್ದು, ಮುಗಿದೋಯ್ತು. ಇದು ನಮ್ಮ ಹಣೆ ಬರಹ. ಆಚಾರ್ಯರು ಹೇಳಿದ ಈ ರಹಸ್ಯದ ಬೆನ್ನು ಹತ್ತೋದು ಹೇಗೆ? ಇನ್ನು ಯಾವಾಗ ಹೋಗ್ತೇವೋ, ಯಾವಾಗ ನಮ್ಮ ಜನಾಂಗ ಈ ತರಹದ ದಡ್ಡತನಗಳನ್ನೆಲ್ಲ ದಾಟ್ತೇವೋ ದೇವರಿಗೆ ಗೊತ್ತು. ಶುನಶೇಪ ದೇವೈರ್ದತ್ತಃ, ದೇವತೆಗಳು ಶುನಶೇಪನಂತಹ ಒಬ್ಬ ಜ್ಞಾನಿ ಬರಲಿಕ್ಕಾಗಿ ನಮಗೆ ನರಮೇಧವೇ ಆಗಬೇಕು ಅಂತ ಹಠ ಹಿಡಿದು ನಿಂತದ್ದು ವರುಣನ ಮೂಲಕ. ಆ ಕಥೆ ಗೊತ್ತಲ್ಲ ನಿಮಗೆ. ಶುನಶೇಪ ಅದು ಹರಿಶ್ಚಂದ್ರ ರಾಜ ಇದ್ದ. ಹರಿಶ್ಚಂದ್ರ ಏನು ಮಾಡಿದ, ಅವನ ಮಕ್ಕಳೇ ಆಗ್ತಾ ಇರಲಿಲ್ಲ. ಅದು ಸಂಗ್ರಹ ರಾಮಾಯಣದಲ್ಲಿ ಸಂಗ್ರಹಿಸಿದ್ದಾರೆ, ಭಾಗವತದಲ್ಲಿ ಸಂಗ್ರಹಿಸಿದ್ದಾರೆ, ಐತರೆಯ ಆರಣ್ಯಕದಲ್ಲುಂಟು, ಐತರೆಯ ಬ್ರಾಹ್ಮಣದಲ್ಲುಂಟು, ವೇದದಲ್ಲುಂಟು, ಎಲ್ಲ ವೇದದಲ್ಲಿಯೂ ಇದೆ. ಆಮೇಲೆ ಬೇರೆ ಬೇರೆ ಆರಣ್ಯಕಗಳಲ್ಲಿ ಇದೆ ಅದರ ಅನುರಣನಗಳು. ಅವನೇನು ಮಾಡಿದ, ಆ ಹರಿಶ್ಚಂದ್ರ ಮಕ್ಕಳಾಗ್ತಾ ಇಲ್ಲ ಅಂತ ಹೇಳಿ ಹರಕೆ ಹೊತ್ತ. ಏನು, ನನಗೆ ಮಗು ಹುಟ್ಟಿದ್ರೆ ನಿನಗೆ ಬಲಿ ಕೊಡ್ತೇನೆ ಅಂತ. ಮಗು ಹುಟ್ಟಿತು, ಮೋಹ ಬೆಳೆದುಬಿಡ್ತು. ಆ ಮಗುವನ್ನು ಅವನು ಕೇಳಲಿಕ್ಕೆ ಬಂದಾಗ, ಇಲ್ಲ ಇವಾಗ ಕೊಡಲ್ಲ, ಅವಾಗ ಕೊಡಲ್ಲ, ಇವಾಗ ಹಾಗಿದೆ, ಇವಾಗ ಹೀಗಿದೆ ಅಂತ ಹೇಳಿ ಪೋಸ್ಟ್ಪೋನ್ ಮಾಡಲಿಕ್ಕೆ ಶುರು ಮಾಡಿದ. 11-12 ವರ್ಷ ಆಯಿತು. ಮಗುವಿಗೆ ಗೊತ್ತಾಯಿತು ನನ್ನನ್ನು ಬಲಿ ಕೊಡ್ತಾರೆ ಅಂತ. ಅವನು ತಪ್ಪಿಸ್ಕೊಂಡು ಪರಾರಿ ಕಾಡಿನೊಳಗಡೆ. ಇವನಿಗೆ ಜಲೋದರ ರೋಗ ಬಂದ್ಬಿಡ್ತು ವರುಣನ ನಿಗ್ರಹದಿಂದ. ಅವನು ಬರ್ಲಿಕ್ಕೆ ಹೋದ. ಆಗ ಇಂದ್ರ ತಡದ, ಇದು ಆಗ್ತಾ ಇರೋದು ಬೇರೆದಕ್ಕಾಗಿ, ನೀನಲ್ಲ ಮಿಕ, ನೀನು ಬರಬೇಡ ಅಂತ ಹೇಳಿ ಲೋಹಿತನನ್ನು ಆಚೆ ಕಳಿಸ್ದ. ಯಾವಾಗಂತೆ, ಈ ಜನಪ್ರಿಯವಾದ ಹರಿಶ್ಚಂದ್ರನ ಕಥೆ ಇದೆಯಲ್ಲ,
ಅದು ಎಷ್ಟು ಅಸಂಗತ ಗೊತ್ತಾ ಅದು. ಇರಲಿ, 15-16 ವರ್ಷದ ತನಕ ಬರಬೇಡ 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 ಅಂತ ತಡೆದ. ಅಷ್ಟು ಹೊತ್ತಿಗೆ ಸರಿ ಏನು ಮಾಡೋದು ಅಂತ ಕೇಳಿದ. ನಿನ್ನ ಮಗನಿಗೆ ಸಮನಾದ ವಯಸ್ಸಿನ ಇನ್ನೊಬ್ಬ ಮಗನನ್ನು ಬಲಿ ಕೊಟ್ಟರೆ ಇದು ಸರಿಯಾಗತ್ತೆ ಅಂತಂದರು. ಆವಾಗ ಅವರಿಗೆ ಇಷ್ಟು ಸಂಪತ್ತು ಕೊಡ್ತೇನೆ ಬರಲಿ ಅಂತಂದಾಗ ರುಚಿಕಾ ಮತ್ತು ಸತ್ಯವತಿ ದಂಪತಿಗಳು 3 ಜನ ಮಕ್ಕಳು ಅವ್ರಿಗೆ. ಎಲ್ಲ ನಾಯಿಗೆ ಸಂಬಂಧಪಟ್ಟದ್ದೇ ಮೇಲ್ನೋಟಕ್ಕೆ ನೋಡಿದ್ರೆ. ಶುನಪುಚ್ಛ, ಶುನಶೇಪ, ಶುನೋಲಾಂಗೂಲ ಅಂತ. ನಾಯಿ ಬಾಲ ಅಂತೆ, ಒಬ್ಬ ನಾಯಿ ಬಾಲದಲ್ಲಿರೋ ರೋಮ ಅಂತೆ, ಇನ್ನೊಬ್ಬ ನಾಯಿಯ ಗುಟ್ಟಿನ ಭಾಗ ಅಂತೆ. ಹಂಗೆ ಯಾರು ಹೆಸರಿಟ್ಕೋತಾರ. ಅವಾಗ ಶ್ವ ಅಂತಂದರೆ ಛಂದೋಗ ಉಪನಿಷತ್ತಿನಲ್ಲಿ ಬರುವ ಹಾಗೆ ವಾಯುದೇವ ಶ್ವ ನಿರಂತರ ಗತಿ. ಮಾತರಿ ಶ್ವ. ಮಾತರಿ ಅಂದರೆ ಅದು ಅಲುಕ್ ಸಮಾಸ. ಮಾತರಿ ಅಂದರೆ ಆಕಾಶದಲ್ಲಿ ಶ್ವ ನಿರಂತರವಾಗಿ ಓಡಾಡ್ತಾ ಇರ್ತಾನೆ, ಅವನು ಮಾತರಿ ಶ್ವ. ಆ ಶ್ವ ಎನಿಸಿಕೊಂಡ ಮುಖ್ಯಪ್ರಾಣನ ಬೆನ್ನು ಬಿದ್ದವ ಉಪಾಸನೆಯ ಮೂಲಕ ಶುನಪುಚ್ಛ. ಆ ಶ್ವ ಎನಿಸಿಕೊಂಡ ಮುಖ್ಯಪ್ರಾಣನ ಗುಟ್ಟು ಅರಿತವ ಶುನಶೇಪ. ಆ ಶ್ವ ಎನಿಸಿಕೊಂಡ ಮುಖ್ಯಪ್ರಾಣನ ಭಕ್ತರ ಭಕ್ತ ಶುನೋಲಾಂಗೂಲ. ಈಗ ಅದು ಉಲ್ಟಾ ಕೇಳುತ್ತೆ. ಅದು ಯಾವತ್ತೂ ಅಷ್ಟೇ ಅಲ್ಲ. ಬಾಲದಲ್ಲಿರುವ ಕೂದಲನ್ನು ಲಾಂಗೂಲ ಅಂತ ಕರೀತಾರೆ. ಇರಲಿ, ಅದನ್ನು ಒಂದು ಬದಿಗಿಡೋಣ. ತಥಾಚ ಅಲ್ಲಿ ಆ 3 ಜನ, ಅದರಲ್ಲಿ ಶುನಶೇಪನನ್ನು ಅವರು ಕಳಿಸಿದ್ರು. ನಮಗೆ ಶುನಶೇಪನನ್ನು ತಗೊಂಡು ಹೋಗಿ. ಅವನೇನು ಮಾಡಿದ, ದಾರಿಯ ಮಧ್ಯದಲ್ಲಿ ಸೋದರ ಮಾವ ವಿಶ್ವಾಮಿತ್ರರನ್ನು ನೋಡಿದ, ಅವರನ್ನು ಮೊರೆ ಹೊಕ್ಕ. ಅವರು ಹೇಳಿದ್ರು, ಇವನು ನನ್ನ ಮಗ, ಇವನ ಬದಲು ನೀವು ಹೋಗಿ ಅಂತ. ಆಗ 50 ಜನ ಒಪ್ಪಿಕೊಂಡ್ರು. ಮಧುಚ್ಛಂದಸ್ ಮೊದಲಾದವರೆಲ್ಲ 50 ಜನ ಒಪ್ಪಿಕೊಂಡ್ರು. ವಿಶ್ವಾಮಿತ್ರರ ಅನುಗ್ರಹದಿಂದ ಶತರ್ಚಿಗಳಾದರು. ಏನು ಭಾಗ್ಯ. ಇನ್ನು 50 ಜನ ಒಪ್ಕೊಳ್ಳಿಲ್ಲ, ಅವರು ಚಂಡಾಲರಾದರು. ಅದನ್ನು ಅದೆಲ್ಲ ಕಥೆಯನ್ನು ಇಲ್ಲಿ ಹೇಳ್ತಾರೆ. ಹಾಗೆ ಆ ಶುನಶೇಪ ಶುನಶೇಪೋ ಹ್ಯಃ ಪದ್ಗೃಭೀತಃ ಅಂತ ಹೇಳಿ ವೇದ, ಋಗ್ವೇದ 1ನೇ ಮಂಡಲದಲ್ಲೇ ಬರುತ್ತೆ. ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ತತ್ವಾಯಾಮಿ ಬ್ರಹ್ಮಣ ವಂದಮಾನಾಸ್ತದಾಚಾನಸ್ತೆ ಯಜಮಾನೋ ಹವಿರ್ಭಿಃ ಅಹೇಡಮಾನೋ ವರುಣೋಹ ಬೋಧ್ಯರುಚಂ ತಮಾನ ಆಯು ಪ್ರಮೋಷೀಹಿ ಅಂತ ಹೇಳಿ ಆ ವೇದವನ್ನು ಅವರೇನು ಕಂಡಿದ್ದಾರೆ ಶುನಶೇಪ, ಅದನ್ನು ಅಲ್ಲಿ ಹೇಳಿದ. ವಿಶ್ವಾಮಿತ್ರರು ಉಪದೇಶ ಮಾಡಿದ್ರು, ಅವನಿಗಲ್ಲಿ ಅದರ ದರ್ಶನ ಆಯಿತು. ಉಪದೇಶ ಮಾಡಿದ್ದೇ ದರ್ಶನ ಆಗುವುದು. ಆ ದರ್ಶನ ಆದಾಗ ದೇವತೆಗಳಿಗೆ ಸಂತೋಷ ಆಗೋಯ್ತು. ಅವ್ರು ಹೇಳಿದ್ರು, ಈ ಜ್ಞಾನಿಯ ಆವಿಷ್ಕಾರಕ್ಕಾಗಿ ಇಷ್ಟೊಂದು ಘಟನೆಗಳೆಲ್ಲ ನಡೆದದ್ದು. ನಾವು ಜಗತ್ತಿಗೆ ಇವನನ್ನು ಕಾಣಿಕೆಯಾಗಿ ಕೊಡ್ತಾ ಇದ್ದೇವೆ ಅಂತ. ಅದಕ್ಕೆ ದೇವರಾತ ಅಂತ ಅವನ ಹೆಸರು. ಶುನಶೇಪನ ಇನ್ನೊಂದು ಹೆಸರೇನು? ದೇವರಾತ. ರಾತ ಅಂದರೆ ದತ್ತ. ಈಗ ಗೊತ್ತಾಯ್ತಾ? ವಿಷ್ಣು ರಾತ ಅಂತ ಪರೀಕ್ಷಿತನಿಗೆ ಯಾಕೆ ಹೇಳ್ತಾರೆ? ದೇವರು ಕಾಣಿಕೆಯಾಗಿ ಕೊಟ್ಟದ್ದು ಜಗತ್ತಿಗೆ. ವಿಷ್ಣುನಾ ರಾತಃ ದತ್ತಃ. ಬ್ರಹ್ಮರಾತ ಅಂತ ಶುಕಾಚಾರ್ಯರಿಗೆ ಹೆಸರು. ಯಾಕೆ? ಬ್ರಹ್ಮದೇವರು ಜಗತ್ತಿಗೆ ಕಾಣಿಕೆಯಾಗಿ ಕೊಟ್ಟದ್ದು, ಆದ್ದರಿಂದಾಗಿ ಬ್ರಹ್ಮರಾತ ಅಂತ ಶುಕಾಚಾರ್ಯರಿಗೆ. ಇವನು ದೇವರಾತ. ಯಾಕೆ? ದೇವತೆಗಳು ಶುನಶೇಪನನ್ನು ಕಾಣಿಕೆಯಾಗಿ ಕೊಟ್ಟದ್ದು. ಅದಕ್ಕೆ ನಾನು ಮಧ್ವಾಚಾರ್ಯರು ನನ್ನ ಮೂಲದ ಕಡೆ ಗಮನ ಹರಿಸಿ ಅಂತ ಹೇಳಲಿಕ್ಕೆ ಒಬ್ಬನನ್ನು ಕೊಟ್ಟದ್ದು. ಅದಕ್ಕೆ ಮಧ್ವರಾತ ಅಂತ ನಮ್ಮ ಗುರುಗಳನ್ನ ಕರೆದಿದ್ದು ನಾನು. ಯಾಕೆಂದರೆ ಅವರು ಬರದೇ ಹೋಗಿದ್ದಿದ್ರೆ ಋಗ್ವೇದದ ಈ ಅಂಶಗಳೇ ಗೊತ್ತಾಗ್ತಾ ಇರಲಿಲ್ಲ. ನಾನು ಋಗ್ಭಾಷ್ಯ ಪಾಠವನ್ನು ನೇರವಾಗಿ ಕೇಳಲಿಲ್ಲ. ನಾನು ನೇರವಾಗಿ ಋಗ್ಭಾಷ್ಯ ಪಾಠವನ್ನು ಕೇಳಲಿಲ್ಲ. ಆದರೆ ವೇದ ಓದಬೇಕು ಅನ್ನುವ ಆಸಕ್ತಿ ಅವರಿಂದ ಮೂಡಿದ್ದು. ಅದರಿಂದ
ದೇವರಾತ ಇದನ್ನು ಹೇಳಿದ್ದಾರೆ ನೋಡಿ. ಹೌದು, ನೀವು ಬರ್ತಾ ಇದ್ರಿ. ಈಗ ಮೆಡಿಕಲ್ ಶಾಪ್ ತೆಗೆದುಬಿಟ್ಟಿದ್ದಾರೆ. ಅವರೊಂದು ಮೆಡಿಕಲ್ ಶಾಪ್ ನೆನಪಲ್ಲಿ ಇಟ್ಕೊಂಡಿದ್ರು. ಅವ್ರಿಗೆ ರೋಡ್ ಗೊತ್ತಾಗಲ್ಲ, ಕರೆಕ್ಟಾಗಿ ಅಲ್ಲಿ ಬಂದು ಹೋಗ್ತಾ ಇದ್ರು. ಹೀಗಾಗಿ ಅವಾಗಿಂದ ನೋಡಿದ್ದೀನಿ ನಾನು ಅವ್ರನ್ನ. ವಿಶ್ವಾಮಿತ್ರ ಪುತ್ರಸ್ತು ಭಾರ್ಗವಯೇವ ಅಂದರೆ ಋಗ್ಭಾಷ್ಯ ಮೊದಲಿಡಿಸಿದ ಭಂಡಾರಕೆರೆ ಸ್ವಾಮಿಗಳು. ಅವರು ವಿದ್ಯಾಮಾನ್ಯರ ಹತ್ರ ಹೇಳೋದು, ಸ್ವಾಮಿ ಆಕಳು ಋಗ್ಭಾಷ್ಯ ಅಂತ ತುಳ್ಳೇರು. ಆಗ ಎಷ್ಟು ಆನಂದಪಟ್ಟರು ಅಂದರೆ ಬಹಳ ಆನಂದಪಟ್ಟರು. ಅವರು ಭಾಗವತ ತಾತ್ಪರ್ಯ ನಿರ್ಣಯ ಪಾಠ ಮಾಡುವಾಗ ಶಿಷ್ಯನ ಟಿಪ್ಪಣಿ ಇಟ್ಟುಕೊಂಡು ಪಾಠ ಮಾಡ್ತಾ ಇದ್ರು. ಅಷ್ಟು ಪ್ರೀತಿ, ಜ್ಞಾನ ಅಂತಂದರೆ ಅಷ್ಟು ಪಕ್ಷಪಾತ ಅವರಿಗೆ. ಶುನಶೇಪೋ ದೇವೈರ್ದತ್ತ ತತಶ್ಚ ದೇವರಾತ ನಾಮ ಅಭವತ್ ತತಶ್ಚ ಅನ್ಯೇ ಮಧುಚ್ಛಂದೋ ಧನಂಜಯ ಕೃತದೇವ ಅಷ್ಟಕ ಕಚ್ಚಪ ಹಾರೀತಕಾಖ್ಯಾ ವಿಶ್ವಾಮಿತ್ರ ಪುತ್ರಾ ಬಭೂವು. ಆಮೇಲೆ ಮಧುಚ್ಛಂದಸ್ಸು, ಧನಂಜಯ, ಕೃತದೇವ, ಅಷ್ಟಕ, ಕಚ್ಚಪ, ಹಾರೀತ ಇವರೆಲ್ಲ ವಿಶ್ವಾಮಿತ್ರನ ಮಕ್ಕಳು. ತೇಷಾಂಚ ಬಹೂನಿ ಕೌಶಿಕ ಗೋತ್ರಾಣಿ ಋಷ್ಯಂತರೇಷು ವಿವಾಹ್ಯಾನಿ ಅಭವನ್. ಆಮೇಲೆ ವಿಶ್ವಾಮಿತ್ರ ಗೋತ್ರದ ಉಪಗೋತ್ರ ಇವುಗಳೆಲ್ಲ ಮಧುಚ್ಛಂದೋ ಗೋತ್ರ, ಧನಂಜಯ ಗೋತ್ರ, ಕೃತದೇವ ಗೋತ್ರ, ಅಷ್ಟಕ, ಕಚ್ಚಪ, ಹಾರೀತಕ ಈ ಋಷಿಗಳ ಗೋತ್ರ ಬಂದು ಅಲ್ಲಿ ತ್ರಾಋಷೇಯ ಪಂಚಾಋಷೇಯಗಳಾಗಿ ಅವರೇನು ಮಾಡಿದ್ರು, ಬೇರೆ ಗೋತ್ರದವರನ್ನು ಮದುವೆಯಾಗಿ ವಿಶ್ವಾಮಿತ್ರ ಗೋತ್ರದವರೇ ಬಲಿಷ್ಠರಾದರು, ಬಹುಸಂಖ್ಯವುಳ್ಳವರಾದರು. ಅದೇ ಹಾಗೆ ಮಾಡ್ತಾರೆ. ಅದರಿಂದಾಗಿ ಹಾಗಾದರೆ ಒಬ್ಬ ಗೊತ್ತಾಗಲಿಲ್ಲ ಅಂದರೆ ಒಂದೋ ವಸಿಷ್ಠ ಗೋತ್ರ ಅಂತ ಹೇಳ್ಬೇಕು. ಅವನು ಬ್ರಾಹ್ಮಣ ಅಂತ ಗೊತ್ತಿದೆ, ಆದರೆ ಅವನ ಗೋತ್ರ ಗೊತ್ತಿಲ್ಲ. ಆಗ ಅಥವಾ ಹೊಸದಾಗಿ ಒಬ್ಬ ಬ್ರಾಹ್ಮಣ ಬರ್ತಾನೆ, ಅವನು ನಾನು ಇನ್ನು ಮೇಲೆ ಬ್ರಾಹ್ಮಣನಾಗಿರ್ತೇನೆ ಅಂತ ಒಬ್ಬನಿಗೆ ಹೇಳ್ತಾನೆ. ಅವನಿಗೂ ಅವಕಾಶ ಇದೆ. ಇದನ್ನು ಹೊರಗಡೆ ಹೇಳಿದ್ರೆ ಉಲ್ಲೋಲ ಕಲ್ಲೋಲ ಆಗತ್ತೆ, ಆದರೆ ಸೂತ್ರಗಳಲ್ಲುಂಟು. ಅಲ್ಲಲ್ಲ ಇಲ್ಲ, ಒಬ್ಬನಿಗೆ ನಾನು ಬರ್ತೇನೆ ಅಂತ ಹೇಳಿ ನಾನೊಬ್ಬ ಸಾಧನೆ ಮಾಡ್ತೇನೆ, ಗಾಯತ್ರಿ ಮಂತ್ರಾದಿಗಳನ್ನು ಮಾಡ್ತೇನೆ ಅಂತ ಒಬ್ಬ ಹೇಳ್ತಾನೆ ಅಂದರೆ ಅವನಿಗೆ ವಸಿಷ್ಠ ಗೋತ್ರ ಅಂತ ಹೇಳ್ಕೊಳ್ಳಿಕ್ಕೆ ಅವಕಾಶ ಉಂಟು. ಹಾಗೆ ಅದರಿಂದ ಅವನ ಕಾಶ್ಯಪ ಗೋತ್ರ ಅಂತ ಹೇಳೋದು. ಯಾಕೆಂದರೆ ಇಡೀ ಭೂಮಿ ಅವ್ರದ್ದು ಅಂತ ಹಾಗೆ ಇರೋದು. ಅದೇ ಕನಕದಾಸರನ್ನೇ ಆ ರೀತಿ ಮಾಡಲಿಲ್ಲ ವ್ಯಾಸತೀರ್ಥರು. ಅವ್ರು ಹೇಳ್ತಾ ಇದ್ರು, ಇದು ವ್ಯಾಸತೀರ್ಥರನ್ನು ಬೈತಾ ಇದ್ರಂತೆಲ್ಲ, ಕನಕನಿಗೆ ಮೊದಲು ತೀರ್ಥ ಕೊಡ್ತೀರಾ ಅಂತ. ಹಾಗೆ ಎಲ್ಲ ಕಾಲದಲ್ಲೂ ಇರೋದೆ. ಹೀಗೆ ಚತುರ್ಥೇ ಅಂಶೆ ಸಪ್ತಮೋಧ್ಯಾಯ, 7 ಅಧ್ಯಾಯ ಆಯಿತು. ಇನ್ನು ಪರಾಶರ ಉವಾಚ. ಮತ್ತೆ ಪುರೂರವತೋ ಜ್ಯೇಷ್ಠಪುತ್ರ ಯಸ್ತು ಆಯುರ್ನಾಮ ಸಹ ರಾಹೋಹ ದುಹಿತರಮುಪಯೇಮೆ. ಪುರೂರವಸನ ಮೊದಲ ಮಗ ಆಯು ಅಂತ ಇದ್ನಲ್ಲ, ಅವನು ರಾಹುವಿನ ಮಗಳನ್ನು ಮದುವೆ ಆದ. ತಸ್ಯಾಂಚ ಪಂಚಪುತ್ರಾನ್ ಉತ್ಪಾದಯ ಮಾತ. ನೋಡಿ, ಬೇರೆ ಎಲ್ಲಿಯೂ ಹೇಳದ್ದು ಇಲ್ಲಿ ಹೇಳ್ತಾರೆ. ರಾಹುವಿನ ಮಗಳು ಅಂತ ಹೇಳಿ ಮಹಾಭಾರತದಲ್ಲಿ ಗೊತ್ತಿಲ್ಲ ನಮಗೆ, ಆಯ್ತಾ? ಭಾಗವತದಲ್ಲಿ ಹೇಳಲಿಲ್ಲ. ರಾಹುವಿನ ಮಗಳನ್ನು ಮದುವೆ ಆದ, ಅವಳ ಹೆಸರೇನು ಹೇಳಲಿಲ್ಲ. ಏನು ಹೆಸರು ಹೇಳಿ ತೊಗೊಂಡೇನು ಮಾಡೋಣ, ಬೇಕಿಲ್ಲ ಅಂತ ಹೇಳಿರಲ್ಲ. ಸರಿ, ತಸ್ಯಾಂಚ ಪಂಚಪುತ್ರಾನ್ ಉತ್ಪಾದಯ ಮಾತ. ಅವಳಲ್ಲಿ 5 ಜನ ಮಕ್ಕಳು. ನಹುಷ ನೋಡಿ, ಕ್ಷತ್ರವೃದ್ಧ, ರಂಭ, ರಜಿ, ಅನೇನಸ್ ಅಂತ ಹೇಳಿ ಅನೇನಸ್ 5 ಜನ ಮಕ್ಕಳು. ಕ್ಷತ್ರವೃದ್ಧನಿಂದ ಸುಹೋತ್ರ ಅನ್ನುವ ಮಗ, ಕಾಶ ಗೃತ್ಸಮದಾಹ ತಸ್ಯ ತ್ರಯಃಪುತ್ರಾಹ ಬಭೂವು. ಆ ಸುಹೋತ್ರನಿಗೆ 3 ಜನ ಮಕ್ಕಳು. ಕಾಶ್ಯ ಅಂತ ಒಬ್ಬ, ಕಾಶ ಅಂತ ಇನ್ನೊಬ್ಬ, ಗೃತ್ಸಮದ ಅಂತ ಇನ್ನೊಬ್ಬ. ಗೃತ್ಸಮದಸ್ಯ ಶೌನಕಃ ಚಾತುರ್ವರ್ಣ್ಯ ಪ್ರವರ್ತಯಿತಾ ಭೂತ್. ಆ ಗೃತ್ಸಮದ ಏನಿದ್ದಾನೆ ಅವನು
ಶೌನಕ ಅನ್ನುವ ಮಗನನ್ನು ಪಡೆದ. ಆ ಗೃತ್ಸಮದ ಇದ್ದಾನಲ್ಲ, ಶೌನಕ ಅನ್ನೋದು ಕಾಮನ್ ಹೆಸರು ಅವಾಗ. ಗೃತ್ಸಮದ ಇದ್ದಾನಲ್ಲ, ಅವನು ಇಡೀ 2ನೇ ಮಂಡಲವನ್ನು ಕಂಡ. ಅದನ್ನು ನಾವು ಪಾರಾಯಣ ಮಾಡ್ತಾ ಇರೋದು ಇವತ್ತು. ಗಾರ್ತ್ಸಮದ ಮಂಡಲ ಅಂತ. ಋಗ್ವೇದದ 2ನೇ ಮಂಡಲ ಗಾರ್ತ್ಸಮದ ಮಂಡಲ ಅಂತ ಕರೀತಾರೆ. ಅವನು ಯಾರು? ಕ್ಷತ್ರಿಯ. ಕ್ಷತ್ರಿಯ ಕಂಡು ಹಿಡಿದದ್ದು, ಕ್ಷತ್ರಿಯ ಬ್ರಾಹ್ಮಣನಾಗಿ ಪರಿವರ್ತನೆಯಾಗಿ ಕಂಡುಹಿಡಿದದ್ದು. ಅದಕ್ಕೆ ಪ್ರಾಯ ಇವರೆಲ್ಲ ವೇದ ಓದೋದು ಬಹಿಷ್ಕರಿಸಿದಾರೋ ಏನೋ, ಇರ್ಬೋದು, ಗೊತ್ತಿಲ್ಲ, ಕೇಳ್ಬೇಕು ಅವ್ರನ್ನ, ಹೀಗಿದೆ ನೋಡಿ ಅಂತ. ಕಾಶ್ಯಸ್ಯ ಕಾಶೇಯ ಕಾಚಿರಾಜ ರಾಜ ಆದ ಅಂತ. 5 ವರ್ಣಗಳ 4 ವರ್ಣಗಳನ್ನು ಆಳಿದ ಅಂದರೆ ರಾಜ ಆದ ಅಂತ. ಚಾತುರ್ವರ್ಣ್ಯ ಪ್ರವರ್ತಯಿತ ಅಭೂತ್. ಆ ಶೌನಕನಿಗೂ ಭಾಗವತವನ್ನು ಕೇಳಿದ ಶೌನಕನಿಗೂ ಸಂಬಂಧ ಇಲ್ಲ. ಭಾಗವತವನ್ನು ಕೇಳಿದ ಶೌನಕನಿಗೂ ಪ್ರಾತಿಶಾಖ್ಯ ಬರೆದ ಶೌನಕನಿಗೂ ಸಂಬಂಧ ಇಲ್ಲ. ಪುರುಷ ಸೂಕ್ತಕ್ಕೆ ವ್ಯಾಖ್ಯಾನ ಬರೆದ ಶೌನಕನಿಗೂ ಭಾಗವತ ಕೇಳಿದ ಶೌನಕನಿಗೂ ಸಂಬಂಧ ಇಲ್ಲ. ಎಲ್ಲ ಬೇರೆ ಬೇರೆ. ರಾಘವೇಂದ್ರ ರಾವಿದ್ದ ಹಾಗೆ ಎಷ್ಟು ಜನ ಇದ್ದಾರೋ ಏನೋ. ಒಂದೊಂದು ಕಾಲದಲ್ಲಿ ಒಂದೊಂದು ಹೆಸರು ಟ್ರೆಂಡಿಂಗಲ್ಲಿ ಇರುತ್ತೆ. ಬಹಳ ಜನ ಅದನ್ನ ಇಟ್ಕೋತಾರೆ. ಯಾರ್ಯಾರು ಏನೇನು ಅನ್ನೋದೇ ಗೊತ್ತಾಗಲ್ಲ. ಕಾಶ್ಯಸ್ಯ ಕಾಶೇಯ ಕಾಶಿರಾಜ. ಆ ಕಾಶಿರಾಜನಿಗೆ ಅವನಿಗೆ ರಾಷ್ಟ್ರ ಅಂತಲೇ ಒಬ್ಬ ಮಗ. ರಾಷ್ಟ್ರಸ್ಯ ದೀರ್ಘತಪಾಹ ಪುತ್ರ ಅಭವತ್. ದೀರ್ಘತಪಸ್. ಆ ದೀರ್ಘತಪಸ್ಸನ ಮಗ ಧನ್ವಂತರಿ. ಧನ್ವಂತರಿಸ್ತು ದೀರ್ಘತಪಸ ಪುತ್ರ ಅಭವತ್. ಸಹಿ ಸಂಸಿದ್ಧ ಕಾರ್ಯಕರಣ ಸಕಲ ಸಂಭೂತಿಷು ಅಶೇಷ ಜ್ಞಾನವಿತ್ ಭಗವತಾ ನಾರಾಯಣೇನ ಚ ಅತೀತ ಸಂಭೂತೌ ತಸ್ಮೈ ವರೋ ದತ್ತಃ. ಅವನಿಗೆ ಧನ್ವಂತರಿ ನಾಮಕ ಪರಮಾತ್ಮನ ಅನುಗ್ರಹ ಇತ್ತು. ಅವನು ಆಯುರ್ವೇದ ಶಾಸ್ತ್ರವನ್ನು ಬರೆದದ್ದು. ಕಾಶಿರಾಜ ಗೋತ್ರೇ ಅವತೀರ್ಯ ತ್ವಂ ಅಷ್ಟಧಾ ಸಮ್ಯಕ್ ಆಯುರ್ವೇದಂ ಕರಿಷ್ಯಸಿ ಯಜ್ಞಭಾಗ್ಭುಗ್ ಭವಿಷ್ಯಸಿ. ನೀನು 8 ಹುಟ್ಟಿ ಆಯುರ್ವೇದವನ್ನು ರಚನೆ ಮಾಡುತ್ತೀಯ. 8 ಕಲ್ಪಗಳಿರುವ ಆಯುರ್ವೇದವನ್ನು ರಚನೆ ಮಾಡುತ್ತೀಯ. ಮುಂದೆ ನಿನಗೆ ಯಜ್ಞಭಾಗವೂ ಸಿಗತ್ತೆ. ನಾವು ಧನ್ವಂತರಯೇ ಅಂತ ಹೇಳಿ ನಮಸ್ಕಾರ ಮಾಡಿ ಧನ್ವಂತರಯೇ ಸ್ವಾಹ ಧನ್ವಂತರಯೇ ಇದನ್ನು ನಮ್ಮ ಅದರಲ್ಲಿ ಅವನಿಗೂ ಕೂಡ ಪಾಲಿದೆ. ಅದು ಧನ್ವಂತರಿ ಅಂತನ್ನುವ ಹೆಸರಿನ ಭಗವದ್ಭಕ್ತನಿಗೂ ಪಾಲಿದೆ. ಆಯ್ತಾ? ಯಜ್ಞ ಭಾಗ್ಭುಗ್ ಭವಿಷ್ಯಸಿ ತಸ್ಯ ಚ ಧನ್ವಂತರೇಹೇ. ಆ ಭಗವದನುಗ್ರಹ ಪಡೆದ ಧನ್ವಂತರಿ. ಆ ಧನ್ವಂತರಿಗೆ ಕೇತುಮಾನ್ ಅಂತ ಒಬ್ಬ ಮಗ. ಕೇತುಮಂತನಿಗೆ ಭೀಮರಥ ಅಂತನ್ನುವ ಮಗ. ಅವನ ಮಗ ದಿವೋದಾಸ. ದಿವೋದಾಸನ ಮಗ ಪ್ರತರ್ಧನ. ಈ ಪ್ರತರ್ಧನ ಬಹಳ ದೊಡ್ಡ ಋಷಿಯಾಗೋಗ್ತಾನೆ ಮುಂದೆ. ಅವನ ಹೆಸರಿನಲ್ಲಿ ದೊಡ್ಡ ದೊಡ್ಡ ಸಂವಾದಗಳಿದೆ. ಶಾಂಖಾಯನಾರಣ್ಯಕ, ಕೌಶೀತಕಿ ಆರಣ್ಯಕ, ಇವುಗಳಲ್ಲೆಲ್ಲ ಇಂದ್ರ ಪ್ರತರ್ಧನ ಸಂವಾದ ಇದೆ. ಮಹಾಭಾರತದಲ್ಲಿಯೂ ಈ ಪ್ರತರ್ಧನನ ಮಹಿಮೆ ದೊಡ್ಡದಾಗಿದೆ. ಅದೆಲ್ಲ ಹಿಂದೆ ಬಂತು. ಮುಂದೆ ಒಂದು ಸ್ವಲ್ಪ ಬರುತ್ತೆ ಆ ಇದರಲ್ಲಿ, ಸ್ವಲ್ಪ ಮೋಕ್ಷ ಧರ್ಮ ಪರ್ವದಲ್ಲಿ, ಸ್ವಲ್ಪ ಇದು ಅನುಶಾಸನ ಪರ್ವದಲ್ಲಿ ಬರುತ್ತೆ. ಆದಿಪರ್ವದಲ್ಲಿ ಇವನ ಬಗ್ಗೆ ಬಹಳ ಇತ್ತು. ಆ ಪ್ರತರ್ಧನನಿಗೆ ಶತ್ರುಜಿತ್ ಅಂತ ಹೆಸರಾಗೋಯ್ತು. ಯಾಕೆಂದರೆ ಮದ್ರ ಶ್ರೇಣ್ಯ ವಂಶ ವಿನಾಚನಾತ್ ಅಶೇಷ ಶತ್ರವ ಅನೇನ ಜಿತ ಇತಿ ಶತ್ರುಜಿದ ಭವತ್. ಶತ್ರುಜಿತ್ ಅಂತ ಹೆಸರು ಬಂತು. ಯಾಕೆಂದರೆ ಎಲ್ಲ ಶತ್ರುಗಳನ್ನು ಗೆದ್ದಿದ್ದ ಅಂತ. ತೇನ ಚ ಪ್ರೀತಿ ಮಾತಾ ಆತ್ಮಪುತ್ರ ವತ್ಸ ವತ್ಸ ಇತ್ಯಭಿಹಿತ ವತ್ಸಃ ಅಭವತ್. ಅವನ ಮಗ ವತ್ಸ ಅಂತ. ಯಾಕೆಂದರೆ ಅವನ ಹೆಸರೇನು ಅಂತಲೇ ಗೊತ್ತಿಲ್ಲ. ಮಗು ಅಂತ ಕರಿತಾ ಇದ್ದವ್ರು ಮಗು ಆಗೋದ. ಪಾಪಣ್ಣಿಯನ್ನಲ್ವೇ ಹಾಗೆ. ನಮಗೆ ನಮ್ಮ ಅಜ್ಜಿಯ ತಮ್ಮ ಒಬ್ಬರು ಇದ್ದರು. ಅವರು ನಮ್ಮಜ್ಜಿ ಅವ್ರಿಗೆಲ್ಲ ಮಗು. ನಮ್ಮ ಅಪ್ಪನಿಗೆ ಮಗು ಮಾವ, ನಮಗೆ ಮಗು ತಾತ. ಹಾಗೆ ನೀವಿದ್ದ ಹಾಗೆ.
ಅದರಿಂದಾಗಿ ವತ್ಸ ವತ್ಸ ಅಂತ ವತ್ಸವೇ ಆಗೋಯ್ತು ಅವನು. ತತಶ್ಚ ಕುವಲಯ ನಾಮಾನಂ ಅಶ್ವಂ ಸತ್ಯಪರತೆಯ ಋತಧ್ವಜ ಸಂಜ್ಞಾಂ ಅವಾಪ. ಅವನು ಸತ್ಯನಿಷ್ಠ ವತ್ಸ, ಅದರಿಂದಾಗಿ ಋತಧ್ವಜ ಅಂತ. ಆ ಋತಧ್ವಜನಿಂದ ಕುವಲಯ ಅಂತ, ಕುವಲಯ ಅನ್ನುವ ಅಶ್ವವನ್ನು ಪಡೆದ ಕುವಲಯ ಅಶ್ವ ಅಂತಲೇ ಪ್ರಸಿದ್ಧನಾದ ಆ ವತ್ಸನಿಗೆ ಅಲರ್ಕ ಅಂತ ಹೇಳಿ ಒಬ್ಬ ಮಗ. ಆ ಅಲರ್ಕನ ಬಗ್ಗೆ ಆಶ್ವಮೇಧಿಕ ಪರ್ವದಲ್ಲಿ ಬರುತ್ತೆ. ಮಹಾಭಾರತದ ಆಶ್ವಮೇಧಿಕ ಪರ್ವದಲ್ಲಿ ಅಲರ್ಕ ಅಂದರೆ ಹುಚ್ಚು ನಾಯಿ ಅಂತ ಒಂದು ಅರ್ಥ ಇದೆ. ಇಲ್ಲಿ ಈ ಅಲರ್ಕ ಪ್ರಹ್ಲಾದನ ಕ್ಲಾಸ್ಮೇಟ್. ಪ್ರಹ್ಲಾದ, ಕಾರ್ತವೀರ್ಯಾರ್ಜುನ ಇವರ ಜೊತೆಗೆ ದತ್ತಾತ್ರೇಯ ನಾಮಕ ಪರಮಾತ್ಮನ ಹತ್ತಿರ ಬ್ರಹ್ಮತರ್ಕವನ್ನು ಕಲ್ತವನು. ಆನ್ವೀಕ್ಷಿಕೀಂ ಅಲರ್ಕಾಯ ಪ್ರಹ್ಲಾದಾದಿಭ್ಯವೂಚಿವಾನ್ ಅಂತ ಭಾಗವತ. ಅದೇ ಅಲರ್ಕ. ಅಲರ್ಕನ ಬಗ್ಗೆ ಹೇಳ್ತಾರೆ, ಷಷ್ಟಿವರ್ಚ ಸಹಸ್ರಾಣಿ ಷಷ್ಟಿವರ್ಚ ಜತಾನಿ ಚ ಅಲರ್ಕಾದಪರೋ ನಾನ್ಯೋ ಬುಭುಜೆ ಮೇಧಿನೀಂ ಯುವಾ. 60,600 ವರ್ಷಗಳ ತನಕ ಭೂಮಿಯನ್ನು ಆಳಿದ ಇಂತಹ ಗ್ರೇಟ್ ಅಲರ್ಕ ಅಂತ ಒಂದು ಹಾಡೇ ಇದೆ ಅವನ ಬಗ್ಗೆ. ಅವನಿಗೆ ಅಲರ್ಕನಿಗೆ ಸನ್ನತಿ ಅಂತ ಒಬ್ಬ ಮಗ, ಸನ್ನತಿಗೆ ಸುನೀತ ಅಂತ ಮಗ, ಸುನೀತನಿಗೆ ಸುಕೇತು, ಅವನ ಮಗ ಧರ್ಮಕೇತು, ಅವನ ಮಗ ಸತ್ಯಕೇತು, ಅವನ ಮಗ ವಿಶ್ವಭೂ ವಿಭು, ವಿಭುವಿನ ಮಗ ಸುವಿಭು, ಸುವಿಭುವಿನ ಮಗ ಸುಕುಮಾರ, ಸುಕುಮಾರನ ಮಗ ಧೃಷ್ಟಕೇತು, ಅವನ ಮಗ ವೀತಿಹೋತ್ರ, ಅವನ ಮಗ ಭಾರ್ಗ, ಭಾರ್ಗನ ಮಗ ಭಾರ್ಗಭೂಮಿ, ಅವನ ಮಗ ಅವನಿಂದ ಭಾರ್ಗಭೂಮಿಯಿಂದ ಚಾತುರ್ವರ್ಣ್ಯ ಪ್ರವೃತ್ತಿ, ಅಂದರೆ ಎಲ್ಲರೂ ರಾಜರಾಗಿದ್ದರು ಅಂತ. ಕಾಶ್ಯಭೂಭೃತಃ ಖಚಿತಾಹ ರಜೇಸ್ತು ಸಂತತಿ ಶ್ರೂಯತಾಂ. ರಜಿಯ ಮಕ್ಕಳನ್ನು ಕುರಿತು ಹೇಳ್ತೇನೆ ಅಂತ ಹೇಳ್ತಾನೆ. ರಜಿಯ ಮಕ್ಕಳನ್ನು ಕುರಿತು ಹೇಳ್ತೇನೆ. ರಜಿ ಇನ್ನೊಂದು ಕತೆ ಹೇಳಿ ನಿಲ್ಲಿಸಿಬಿಡ್ತೇನೆ. ಇಲ್ಲಿಗೆ 8ನೇ ಅಧ್ಯಾಯ ಮುಗೀತು. 9ನೇ ಅಧ್ಯಾಯ. ರಜೇಸ್ತು ಪಂಚಪುತ್ರ ಶತಾನಿ ಅಯುತ ಬಲ ಪರಾಕ್ರಮ ಸಾರಾಣಿ ಆಸನ್. ರಜಿಗೆ 500 ಜನ ಮಕ್ಕಳು. ದೇವಾಸುರ ಸಂಗ್ರಾಮಾರಂಭೆ ಚ ಪರಸ್ಪರ ವಧೇತ್ಸವ ದೇವಾಶ್ಚ ಅಸುರಾಶ್ಚ ಬ್ರಹ್ಮಾಂಡಮುಪೇತ್ಯ ಪಪ್ರಚ್ಛು. ದೇವತೆಗಳ ಮತ್ತು ದೈತ್ಯರ ಸಂಗ್ರಾಮ ಆಗುವಾಗ ಹೋಗಿ ಕೇಳಿದ್ರು ಇಬ್ಬರು, ಬ್ರಹ್ಮದೇವರ ಹತ್ರ ಭವಿಷ್ಯ ಕೇಳಿದ್ರು, ಯಾರು ಗೆಲ್ತೀವಿ ಅಂತ. ಭಗವನ್ ಅಸ್ಮಾಕಮತ್ರ ವಿರೋಧೆ ಕತರ ಪಕ್ಷೋ ಜೇತಾ ಭವಿಷ್ಯತಿ. ಯಾರು ಗೆಲ್ತಾರೆ? ಅಥಾಹ ಭಗವಾನ್ ಯೇಷಾಮರ್ತೆ ರಜಿರಾತ್ತಾಯುಧೋ ಯೋತ್ಸ್ಯತಿ ತತ್ಪಕ್ಷೋ ಜೇತ. ಯಾರ ಪಕ್ಷದಲ್ಲಿ ರಜಿ ಹೋರಾಡ್ತಾನೋ ಅವ್ರು ಗೆಲ್ತಾರೆ. ಅಥ ದೈತ್ಯೈರುಪೇತ್ಯ ರಜಿ ಆತ್ಮಸಾಹಾಯ್ಯದಾನಾಯ ಅಭ್ಯರ್ಥಿತ ಪ್ರಾಹ ಯೋತ್ಸೇಹಂ ಭವತಾಮರ್ಥೆ ಯದ್ಯಹಂ ಅಮರಜಯಾತ್ ಭವತಾಂ ಇಂದ್ರೋ ಭವಿಷ್ಯಾಮಿ. ನಾನು ಹೋರಾಡ್ತೇನೆ. ಮೊದಲು ದೈತ್ಯರು ಹೋಗಿ ಕೇಳಿದ್ರು. ಅವನು ಹೇಳ್ದ, ನಾನು ಇಂದ್ರ ಆಗಬೇಕು, ನಿಮ್ಮ ಪಾರ್ಟಿ ಲೀಡರ್ ಆಗಬೇಕು, ಆದರೆ ಮಾತ್ರ ನಾನು ಗೆಲ್ಲೋದು, ನಾನು ಯುದ್ಧ ಮಾಡೋದು. ನವಯಂ ಅನ್ಯಥಾ ವದಿಷ್ಯಾಮಃ ಅನ್ಯಥಾ ಕರಿಷ್ಯಾಮಃ ಅಸ್ಮಾಕಮಿಂದ್ರ ಪ್ರಹ್ಲಾದ ತದರ್ಥಮೇವ ಅಯಂ ಉದ್ಯಮಃ ಇತ್ಯುಕ್ತ್ವಾ ಗತೇಷು ಅಸುರೇಷು ದೇವೈರಪಿ ಅಸೌ ಅವನಿಪತಿ ಏವಮೇವ ಉಕ್ತಃ ತೇನಾಪಿ ಚ ತಥೈವೋಕ್ತೆ ದೇವೈಃ ಇಂದ್ರಸ್ತಂ ಭವಿಷ್ಯಸೀತಿ ಸಮನ್ವೀಪ್ಸಿತಂ. ಅವ್ರು ಬಂದು ಕೇಳಿದ್ರು, ನನ್ನ ಜೊತೆ ನಮ್ಮ ಪರವಾಗಿ ಹೋರಾಡು ಅಂತ. ಅವನು ಹೇಳ್ದೆ, ಇಂದ್ರ ಆಗ್ತೇನೆ. ಇಲ್ಲ ಇಲ್ಲ, ನಮ್ಮ ಪ್ರಹ್ಲಾದನೇ, ಅವ್ರ ವಂಶದವರೇ ಆಗಬೇಕು, ಬೇರೆಯವರು ಆಗಲಿಕ್ಕಿಲ್ಲ ಅಂತ ಹೇಳಿದ್ದಕ್ಕೆ ಆಗಲ್ಲ ಅಂದ. ದೇವತೆಗಳು ಬಂದು ಕೇಳಿದ್ರು, ಆಯಿತು ನಮ್ಮ ಇಂದ್ರ ಆಗ್ತಿ ಅಂದರು. ರಜಿನಾಪಿ ದೇವ ಸೈನ್ಯ ಸಹಾಯೇನ ಅನೇಕೈ ಮಹಾಸ್ತ್ರೈ ತದಶೇಷಂ ಅಸುರಬಲಂ ನಿಸೂದಿತಂ. ಅಥ ಜಿತಾರಿ ಪಕ್ಷಶ್ಚ ದೇವೇಂದ್ರ ರಜಿ ಚರಣಯುಗಲಮಾತ್ಮನಶ್ಚಿರತಾ ನಿಪೀಡ್ಯ ಆಹ. ಅವನು ಇಂದ್ರ ಎತ್ತಿನ ವೇಷದಲ್ಲಿ ಬಂದ, ಅದನ್ನಿಲ್ಲಿ ಹೇಳಲ್ಲ, ಗೆದ್ದ ಅಂತ ಅಷ್ಟೇ ಇದೆ. ದೇವೇಂದ್ರ ಏನು ಮಾಡಿದ? ರಜಿಯ ಕಾಲಿಗೆ ಬಿದ್ದು ಹೇಳಿದ ಅಂತೆ, ಭಯತ್ರಾಣಾತ್ ಅನ್ನದಾನಾತ್ ಭವಾನ್ ಅಸ್ಮತ್ ಪಿತಾ ಅಶೇಷ ಲೋಕಾನಾಂ ಉತ್ತಮೋತ್ತಮೋ ಭವಾನ್ ಯಸ್ಯಾಹಂ ಪುತ್ರ ಸ್ತ್ರಿಲೋಕೇಂದ್ರ. ಒಬ್ಬ ತಂದೆ ಆಗೋದು ಭಯದಿಂದ ರಕ್ಷಿಸಿದರೆ, ಅನ್ನ ಪಾನಗಳನ್ನು ಕೊಟ್ಟರೆ ತಂದೆ ಆಗ್ತಾನೆ. ನೀನು ನನ್ನ ಭಯದಿಂದ ಬದುಕಿಸಿದ್ದಿ, ಹೀಗಾಗಿ ನೀನು ನನ್ನ ಅಪ್ಪ ಅಂತ.
ಸಚಾಪಿ ರಾಜ ಪ್ರಹಸ್ಯಾಹ ಏವಮಸ್ತು ಏವಮಸ್ತು ಅನತಿಕ್ರಮಣೀಯಾ ವೈರಿಪಕ್ಷಾದಪಿ ಅನೇಕ ವಿಧ ಚಾಟುವಾಕ್ಯ ಗರ್ಭ ಪ್ರಣೀತಿ ಇತ್ಯುಕ್ತ ಸ್ವಪುರಂ ಜಗಾಮ. ಅವನು ನಕ್ಬಿಟ್ಟ ಅಂತೆ. ಎಷ್ಟು ಚೆನ್ನಾಗಿ ಮಾತನಾಡಿದಿ, ನಾನು ಇಂದ್ರ ಆದೆ. ಈಗ ಇಂದ್ರನ ಅಪ್ಪ ಇಂದ್ರ ಅಲ್ವಾ, ಚೆನ್ನಾಗಿ ಮಾತನಾಡೋದ್ಯಪ್ಪ, ಬುದ್ಧಿವಂತ ಅಂತ ಹೇಳಿ ತನ್ನ ಪಟ್ಟಣಕ್ಕೆ ತೆರಳಿದ. ಅದ್ರ ಮುಂದಿನ ಕಥೆ ಆಮೇಲೆ ಹೇಳೋಣ. ಕೃಷ್ಣಾರ್ಪಣಮಸ್ತು. ಇನ್ನೊಂದು 12:10 ಶುರು ಮಾಡೋಣ. ಯಾವುದು? ವಿಷ್ಣು ತತ್ವ ನಿರ್ಣಯ.